ಸಿಎಂ ಸಿದ್ದರಾಮಯ್ಯರಿಗೆ ತಿರುಗೇಟು ನೀಡಿದ ಸೆಂಟ್ರಲ್ ಮಿನಿಸ್ಟರ್ ಎಚ್.ಡಿ. ಕುಮಾರಸ್ವಾಮಿ. ಗೌಡ್ರು ಕುಟುಂಬವಾದಿ ಆಗಿದ್ದರೆ ಸಿದ್ದರಾಮಯ್ಯನವರಿಗೆ ಹಣಕಾಸು ಸಚಿವ ಸ್ಥಾನವೂ ಸಿಗ್ತಿರಲಿಲ್ಲ, ಯಾವುದಾದ್ರೂ ಒಂದು ನಿಗಮದ ಅಧ್ಯಕ್ಷ ಸ್ಥಾನವೂ ಸಿಗ್ತಿರಲಿಲ್ಲ ಅಂದರು. ದೇವೇಗೌಡರು ಕುಟುಂಬವಾದಿ ಆಗಿದ್ರೆ ಸಿದ್ದುಗೆ ಕುರ್ಚಿ ಸಿಗ್ತಿರಲಿಲ್ಲ. ಒಕ್ಕಲಿಗರ ಬಗ್ಗೆ ಪ್ರೇಮ ಇದ್ರೆ ಕುರ್ಚಿ ಒಪ್ಪಂದದ ಬಗ್ಗೆ ಮಾತಾಡಿ. ನಿಮಗೇನಾದರೂ ಒಕ್ಕಲಿಗರ ಬಗ್ಗೆ ಏನಾದರೂ ಪ್ರೀತಿ, ಪ್ರೇಮ, ಇಷ್ಕ್, ಮೊಹಬ್ಬತ್ತು ಖಾದಲಿದ್ರೆ ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡಿ. ಬದುಕು ಕೊಟ್ಟ ದೇವೇಗೌಡರ ಬಗ್ಗೆ ಬೊಟ್ಟು ಮಾಡೋದು ಸರಿಯಲ್ಲ ಅಂದ್ರು ಎಚ್.ಡಿ. ಕುಮಾರಸ್ವಾಮಿ. ಗೌಡ್ರು ಜಾತಿವಾದಿ ಆಗಿದ್ರೆ ಸಿದ್ದುಗೆ ನಿಗಮದ ಅಧ್ಯಕ್ಷ ಸ್ಥಾನವೂ ಸಿಗ್ತಿರಲಿಲ್ಲ. ದೇವೇಗೌಡರು ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿದ್ರಲ್ಲ. ಗೌಡ್ರು ಕುಟುಂಬವಾದಿ ಆಗಿದ್ರೆ ಸಿದ್ದುಗೆ ಕುರ್ಚಿ ಸಿಗ್ತಿರಲಿಲ್ಲ. ಒಕ್ಕಲಿಗರ ಪ್ರೇಮ, ಖಟ್ಟರ್ ಜಾತಿವಾದಿ ದೇವೇಗೌಡರು ಕುಟುಂಬ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಅವರ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಒಬ್ಬ ಮಾಜಿ ಪ್ರಧಾನಿಯ ಕುಟುಂಬವನ್ನ ಅವರು ಹೇಳಿದ್ದೇನು? ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬ ಖಟ್ಟರ್ ಜಾತಿವಾದಿ ಕುಟುಂಬ, ಒಕ್ಕಲಿಗವಾದಿ ಕುಟುಂಬ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ. ಯಾರಿಗೆ ಹೇಳಿದ್ದು? ದೇಶದ ಮಾಜಿ ಪ್ರಧಾನಿಯ ಕುಟುಂಬಕ್ಕೆ. ಇದಕ್ಕೇನಾದ್ರೂ ದಾಖಲೆ ಕೊಡ್ತೀರಾ ಸ್ವಾಮಿ ಅಂತ ಕೇಳಿದಾಗ ತನ್ನ ಕುಟುಂಬದವರಿಗೆ ಒಂದೊಂದು ರಾಜಕೀಯ ಸ್ಥಾನಮಾನಗಳನ್ನು ಕೊಟ್ಟರೆ ಹೊರತಾಗಿ ಸ್ಥಳೀಯ ನಾಯಕರಿಗೆ ನಾಯಕತ್ವವನ್ನು ಕೊಡಲಿಲ್ಲ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ದೇವೇಗೌಡರ ಮಗ ಆಗಿರೋದ್ರಿಂದ ಮುಖ್ಯಮಂತ್ರಿ ಆದರು. ರೇವಣ್ಣ ದೇವೇಗೌಡರ ಮಗ ಆಗಿರೋದ್ರಿಂದ ಸಚಿವರಾದರು, ಅನೇಕ ಬಾರಿ ಶಾಸಕರಾದರು. ಅನಿತಾ ಕುಮಾರಸ್ವಾಮಿ ದೇವೇಗೌಡರು ಸೊಸೆ ಆಗಿರೋದ್ರಿಂದ ಶಾಸಕಿ ಆದರು. ಪ್ರಜ್ವಲ್ ರೇವಣ್ಣ ಮೊಮ್ಮಗ ಆಗಿದ್ದರಿಂದ ಸಂಸದನಾದರು. ಸೂರಜ್ ರೇವಣ್ಣ ಮೊಮ್ಮಗ ಆಗಿದ್ರಿಂದ MLC ಆದರು. ನಿಖಿಲ್ ಕುಮಾರಸ್ವಾಮಿ ಮೊಮ್ಮಗ ಆಗಿದ್ರಿಂದ 3 ಸತಿ ಸೋತ್ರ. ಸಿದ್ದರಾಮಯ್ಯರ ಈ ಜಾತಿವಾದದ ಪ್ರಹಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಮುಟ್ಟಿ ನೋಡಿಕೊಳ್ಳುವಂತಹ ರಿಯಾಕ್ಟ್, ಮುಟ್ಟಿ ನೋಡಿಕೊಳ್ಳುವಂತಹ. ಒಂದು ವೇಳೆ ದೇವೇಗೌಡರ ಕುಟುಂಬ ಒಕ್ಕಲಿಗ ಪ್ರೇಮದ ಕುಟುಂಬ ಆಗಿದ್ದರೆ ಕುರುಬ ಸಮುದಾಯದ ಸಿದ್ದರಾಮಯ್ಯನವರಿಗೆ ಹಣಕಾಸು ಸಚಿವ ಸ್ಥಾನ ಸಿಕ್ತಿತ್ತ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ ಇದೆಯಾ ಸಿದ್ದರಾಮಯ್ಯನವರ ಕೈಯಲ್ಲಿ? ನಿಮಗೆ ನಿಗಮದ ಸ್ಥಾನಮಾನವೂ ಸಿಗ್ತಿರ್ಲಿಲ್ಲ. ದೇವೇಗೌಡರ ಕುಟುಂಬಕ್ಕೇನಾದರೂ ಜಾತಿವಾದದ ಬಗ್ಗೆ ಆಳವಾದಂತಹ ಪ್ರೇಮ ಇರ್ತಿದ್ದಿದ್ರೆ ಕುಮಾರಸ್ವಾಮಿ ಹೇಳಿಕಿದ್ದು, ಫ್ರೀಡಮ್ ಟಿವಿ ಹೇಳ್ತಿರೋದಲ್ಲ. ಗೌಡ್ರು ಜಾತಿವಾದಿ ಆಗಿದ್ದರೆ ಸಿದ್ದರಾಮಯ್ಯನವರಿಗೆ ನಿಗಮದ ಸ್ಥಾನವೂ ಸಿಗ್ತಿರಲಿಲ್ಲ. ಒಕ್ಕಲಿಗರ ಬಗ್ಗೆ ಪ್ರೇಮ ಇದ್ದರೆ CM ಹುದ್ದೆಯ ಕುರಿತು ಒಪ್ಪಂದದ ಬಗ್ಗೆ ಹೇಳಿ. ಅಂದರೆ DK ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು. ಹೈಕಮಾಂಡ್ ನಾಯಕರು ಈ ಹಿಂದೆ ಏನು ಅವರಿಬ್ಬರಿಗೂ ಒಂದು ವಾಗ್ದಾನ ಕೊಟ್ಟಿದ್ರಲ್ಲ, ಅರ್ಧ ವರ್ಷ ನೀವು ಬಳಸ್ಕೊಳ್ಳಿ ರಾಜ್ಯವನ್ನ, ಅರ್ಥಾತ್ ರಾಜ್ಯವನ್ನ ಆಳಬೇಕು ನೀವಿಬ್ರು ಅಂತ. ಒಕ್ಕಲಿಗ ನಾಯಕನಿಗೆ ನೀವು ಕೊಟ್ಟಿರುವಂತಹ ಪ್ರಮಾಣದ ಬಗ್ಗೆ ಬಹಿರಂಗಪಡಿಸಿ ಸಿದ್ದರಾಮಯ್ಯನವರೇ ಎಚ್.ಡಿ. ಕುಮಾರಸ್ವಾಮಿ ಹೇಳೋದು. ನಿಮಗೇನಾದರೂ ಒಕ್ಕಲಿಗರ ಬಗ್ಗೆ ಪ್ರೇಮ ಇದ್ದರೆ, ನೀವು ಜಾತ್ಯತೀತವಾದಿ ಆಗಿದ್ದಾರೆ, ಒಂದು ಜಾತಿಗೆ ಸೀಮಿತವಾಗದೆ ಅದರ ಗಡಿ ದಾಟಿ ಎಲ್ಲ ಜಾತಿಗಳನ್ನು ಸಮಾನವಾಗಿ ಕಾಣುವ ಪ್ರೇಮ ನಿಮ್ಮ ಹೃದಯದಲ್ಲಿದ್ದರೆ ಒಕ್ಕಲಿಗರ ಬಗೆಗಿನ ಚರ್ಚೆಗೆ ನೀವೊಂದು ತಿಲಾಂಜಲಿ ಇಡಬೇಕು. ಎಚ್.ಡಿ. ಕುಮಾರಸ್ವಾಮಿ ಅವರ ನೇರವಾದ, ಅತ್ಯಂತ ಖಾರವಾದಂತಹ ತಿರುಗೇಟು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಸಿದ್ದರಾಮಯ್ಯನವರಿಗೆ. ಕುರ್ಚಿಗಾಗಿ ಸಿದ್ದು ಜಾತಿ ಎಳೆದು ತಂದಿದ್ದಾರೆ ಎಂದು ನಾನು ಹೇಳಿದ್ದು ತಮಾಷೆಗೆ ಅಲ್ಲ, ಅದರಲ್ಲೊಂದು ವಾಸ್ತವತೆ ಇತ್ತು ಅಂತ ಕುಮಾರಸ್ವಾಮಿ. ಅವರಿಗೆ ಸಿಕ್ಕಿರುವ ಅಧಿಕಾರ ಸಾಮಾಜಿಕ ನ್ಯಾಯದ ಹರಿಕಾರ ಎಂಬ ಪೋಷಾಕು ದೇವೇಗೌಡರು ಕೊಟ್ಟ ದೇಣಿಗೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಬದುಕು ಕೊಟ್ಟ ದೇವೇಗೌಡರ ಕಡೆ ಸಿದ್ದು ಬೊಟ್ಟು ಮಾಡುವುದು ಆಘಾತಕಾರಿ, ಅದು ಒಳ್ಳೆಯ ನಡೆ ಅಲ್ಲ. ಗೌಡರ ಕುಟುಂಬವಾದಿ ಆಗಿದ್ದರೆ ಒಂದು ನಿಗಮದ ಅಧ್ಯಕ್ಷ ಹುದ್ದೆಯೂ ಕೂಡ ಸಿದ್ದರಾಮಯ್ಯನವರಿಗೆ ಸಿಕ್ತಿಲ್ಲ ಅಂಥೇಳಿ ಅವರ ಸ್ಟೇಟ್ಮೆಂಟ್ನ ಕೊನೆಯ ಸಾಲಿನಲ್ಲಿ ಉಲ್ಲೇಖ ಮಾಡ್ತಾರೆ. ಇದು ಸಿದ್ದರಾಮಯ್ಯನವರಿಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೊಟ್ಟ ತಿರುಗೇಟು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.